ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ರೋಗ ಬಂದ ಕೂಡಲೇ ಎಲ್ಲರಿಗೂ ನೆನಪಾಗ್ತಕ್ಕಂಥದ್ದು ಔಷಧಿಗಳು. ಈಗಿನ ಕಾಲದಲ್ಲಿ ಇಂಜೆಕ್ಷನ್ನು, ಮಾತ್ರೆ ಮತ್ತು ಟೆಸ್ಟ್. ಮೊದಲು ಡಾಕ್ಟರ್ ಹತ್ರ ಹೋಗೋದು, ಅವರು ಟೆಸ್ಟಿಗೆ ಬರೀತಾರೆ, ಸ್ಕ್ಯಾನಿಂಗು, ಮತ್ತು ಅದರಲ್ಲೇ ಮತ್ತೆ ಬೇರೆ ಬೇರೆ ಸ್ಕ್ಯಾನಿಂಗ್ಗಳು ಬಂದಿದ್ದಾವೆ. ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಅಂತಂದ್ರೆ, ವಿಶ್ರಾಂತಿಗೆ ಅವಕಾಶ ಇದೆಯಾ? ಇಲ್ಲ ರೀ, ಬಹಳ ಕಷ್ಟ ಇದೆ, ಕೆಲಸ ಬಹಳ, ವಿಶ್ರಾಂತಿಗೆ ಅವಕಾಶನೇ ಇಲ್ಲ, ಹಂಗೇನಿರಲ್ಲ ಸಾಮಾನ್ಯವಾಗಿ. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗೃಹಿಣಿಯರಿಗೆ ಏನಾದರೂ ಸ್ವಲ್ಪ ಡಿಸಾರ್ಡರ್ಸ್ ಬಂದರೆ, ಡಿಸೀಸಸ್ ಬಂದರೆ, ಸಾಮಾನ್ಯ ಜ್ವರ, ತಲೆನೋವು, ಅಜೀರ್ಣ, ಬಹಳ ಮೊಟ್ಟ ಮೊದಲು ಬರ್ತಕ್ಕಂಥ ಕಾಯಿಲೆ ಅಂದ್ರೆ ಅಜೀರ್ಣ. ಇವುಗಳು ಬಂದಾಗ ನೀವು ಮಾಡಬೇಕಾದ ಮೊದಲನೇ ಕೆಲಸ ಅಂತಂದ್ರೆ ಡಾಕ್ಟರ್ ನೆನಪು ಮಾಡ್ಕೊಳ್ಳೋದಲ್ಲ, ಅದಕ್ಕೆ ಆಹಾರ ಪದ್ಧತಿಯ ಬದಲಾವಣೆ ಮಾಡಿ. ಏನು ಸಾಮಾನ್ಯವಾಗಿ ಹೆಣ್ಮಕ್ಳು ಇವಾಗ 10 ಗಂಟೆ 11 ಗಂಟೆಗೆ ತಿಂಡಿ ತಿಂತಾರೆ, ನಾಷ್ಟ ಮಾಡ್ತಾರೆ, ಆಮೇಲೆ 2 ಗಂಟೆ 3 ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿ 9:30 9:30 ಅಥವಾ 8:30 9 ಗಂಟೆ ಮೇಲೆ ಒಟ್ಟು. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಪದ್ಧತಿ ಅಲ್ಲ. ಅದಕ್ಕೆ ಕೊನೆ ಪಕ್ಷ ಕಾಯಿಲೆ ಬಂದಾಗಲಾದ್ರೂ ಒಂದೊತ್ತು ಊಟ ಬಿಡೋದು, ರಾತ್ರಿ ಊಟ ಬಿಡೋದು. ರಾತ್ರಿ ಹೊತ್ತು ಬಿಸಿನೀರು ಅಥವಾ ಯಾವುದಾದ್ರೂ ಕಷಾಯ ಕುಡಿದು ಮಲ್ಕೊಂಡ್ಬಿಟ್ರೆ ಜ್ವರ ಇರಲಿ, ತಲೆನೋವು ಇರಲಿ, ಅಥವಾ ಮತ್ತೆ ಯಾವುದೇ ಅಜೀರ್ಣಕಾರಿ ತೊಂದರೆಗಳು, ಆಮೇಲೆ ಬೆಳಿಗ್ಗೆ 11 ಗಂಟೆಗೆ ಊಟ ಮಾಡೋದ್ರ ಬದಲು ಅದನ್ನು ಬಿಟ್ಬಿಡೋದು, ನೀರೇ ಕುಡಿತಾ ಇರೋದು, ಬಿಸಿನೀರು ಅಥವಾ ತಣ್ಣೀರು, ವಾತಾವರಣಕ್ಕೆ ಅನುಸರಿಸಿ ನೀರು ಕುಡಿತಾ ಇರೋದು. ಊಟದ ಬದಲಾಗಿ 12, 12:30, 1 ಗಂಟೆ. ಆಮೇಲೆ ಸಾಮಾನ್ಯವಾಗಿ ಜ್ವರ ಬಂದಾಗ ಅಥವಾ ತಲೆನೋವು ಬಂದಾಗ, ಅಜೀರ್ಣ ಆದಾಗ ಹಸಿವು ಆಗೋದಿಲ್ಲ. 11 ಗಂಟೆಗೆ ಊಟ ಮಾಡ್ತಿದ್ರಲ್ಲ, 10 ಗಂಟೆಗೆ ಊಟ ಮಾಡ್ತಿದ್ರಲ್ಲ, ಅಥವಾ ತಿಂಡಿ ತಿಂತಿದ್ರಲ್ಲ, ಆ ವೇಳೆಗೆ ಹಸಿವು ಆಗೋದಿಲ್ಲ. ಹಸಿವು ಆಗದೆ ಇದ್ದಾಗ ಸುಮ್ಮನೆ ಬಿಟ್ಬಿಡೋದು, ಏನು ಬೇಡ, ನೀರು ಕುಡಿಯೋದು. ಬಹಳ ಶ್ರೇಷ್ಠವಾದಂದ್ರೆ ಎಲ್ಲದನ್ನು ತಿನ್ನೋದು ಬಿಟ್ಟು ನೀರು ಕುಡಿಯೋದು. ಆಮೇಲೆ 2 ತಾಸಿನ ನಂತರ 1:30, 2 ಗಂಟೆಗೆ ಅಥವಾ 1 ಗಂಟೆ ಮೇಲೆ ಹಸಿವು ಆಗ್ಬೋದು. ಜ್ವರದ ಲಕ್ಷಣ ಇದ್ರೆ, ತಲೆನೋವಿನ ಲಕ್ಷಣ ಇದ್ರೆ, ಅಥವಾ ಈ ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ, ಕಾಯಿಲೆ ನಿಮಗೆ ಮೇಲ್ನೋಟಕ್ಕೆ ಜ್ವರನೂ ಇಲ್ಲ, ತಲೆನೋವು ಇಲ್ಲ, ಏನೂ ಇಲ್ಲ, ಏನ್ ತೊಂದರೆ ಆಗ್ಬೋದು ಅಂದ್ರೆ ಮಧ್ಯಾಹ್ನದ ಹೊತ್ತು ನಿದ್ದೆ ಬರುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ತುಂಬಾ ಜನರಿಗೆ ಈ ಸಮಸ್ಯೆ ಅಂತ. ಆವಾಗ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ಒಳಗಡೆ ಜ್ವರ ಇದೆ, ಮೇಲ್ನೋಟಕ್ಕೆ ನೋಡಕ್ ಜ್ವರ ಇಲ್ಲ, ನಿಮ್ ಥರ್ಮಾಮೀಟರ್ಗೂ ಜ್ವರ ತೋರಿಸೋದಿಲ್ಲ. ಆದ್ರೆ ಮಧ್ಯಾಹ್ನ ನಿದ್ದೆ ಬರ್ತಿದೆ, ಕೆಲಸ ಮಾಡುವಾಗ ಆಲಸ್ಯ ಉಂಟಾಗ್ತಾ ಇದೆ, ರಾತ್ರಿ ಮಲಗಿದ ಕೂಡಲೇ ನಿದ್ದೆ ಬರಲ್ಲ, ಅಥವಾ ಮಧ್ಯರಾತ್ರಿ ಹೆಚ್ಚು ಎಚ್ಚರ ಆಗೋದು, ಈ ಥರದ್ದಿದೆ ಅಂದ್ರೆ ಒಳಗಡೆ ಕಾಯಿಲೆ ಲಕ್ಷಣಗಳು ಪ್ರಾರಂಭ ಆಗಿದ್ದಾವೆ. ಅದು ಜ್ವರದ ರೂಪದಲ್ಲಿರ್ಬೋದು, ಅಜೀರ್ಣದ ರೂಪದಲ್ಲಿರ್ಬೋದು, ಕಫದ ತೊಂದರೆ ಶುರು ಆಗ್ತಿರ್ಬೋದು, ಉಸಿರಾಟದ ತೊಂದರೆ ಆಗ್ಬೋದು ಮುಂದೆ, ಈ ಥರದ್ದೆಲ್ಲ ಪ್ರಾರಂಭ ಆಗ್ಬೋದು. ಇನ್ನು ಕೆಲವ್ರಿಗೆ ಏನು ಅಂತಂದ್ರೆ, ರಾತ್ರಿ ನಿದ್ದೆ ಬಂದರೂ ಕೂಡ ಕಫ ಜಾಸ್ತಿ ಆದಾಗ
ಉಸಿರಾಟದ ತೊಂದರೆಗಳಾಗ್ಬೋದು. ಮಧ್ಯರಾತ್ರಿ, ಅದರಲ್ಲೂ ಈ ಗೊರಕೆ ಹೊಡೆಯೋ ಅಭ್ಯಾಸ ಯಾರಿಗಿರಲ್ವಲ್ಲ, ಗೊರಕೆ ಹೊಡೆಯೋ ಅಭ್ಯಾಸ ಇದ್ಬಿಟ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ, ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಕಫ ಗಿಫ ಎಲ್ಲ ಅದೇನಾಗುತ್ತೋ ಆಗುತ್ತೆ. ಒಟ್ಟು ಯಾರಿಗೆ ಗೊರಕೆ ಹೊಡೆಯೋ ಅಭ್ಯಾಸ ಇರಲ್ಲ, ಅಂದ್ರೆ ಜೋರಾಗಿ ಉಸಿರಾಟ ಮಾಡಲ್ವ, ಅವರಿಗೆ ಕೆಲವು ಸಾರಿ ನಿದ್ದೆಯಲ್ಲಿ ಉಸಿರಾಟ ತೊಂದರೆ ಉಂಟಾಗ್ಬೋದು. ಆವಾಗ ತಕ್ಷಣ ಉಸಿರಾಟ ತೊಂದರೆ ಆಗ್ತಿದೆ ಅಂದ ಕೂಡಲೇ ಮೊದಲು ಎದ್ದು ಕೂತ್ಕೋಬೇಕು. ಗಾಬರಿ ಆಗೋ ಅಗತ್ಯ ಇಲ್ಲ. ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡು ಚೆನ್ನಾಗಿ ಉಸಿರಾಟ ಮಾಡಬೇಕು. ಎಲ್ಲಿ ತನಕ? ನಿದ್ದೆ ಬರೋ ತನಕ. ನಿದ್ದೆ ಬರುತ್ತೆ ಉಸಿರಾಟ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಚಿಂತೆ ಮಾಡಬಾರ್ದು. ಚಿಂತೆ ಮಾಡಿದ್ರೆ ನಿದ್ದೆ ಹೊರಟೋಗ್ಬಿಡ್ಬೋದು. ಅವಾಗ ಮಾಡ್ಬೇಕಾದಂದ್ರೆ ಇದು ಸುಮ್ಮನೆ ಏನಕ್ಕಾಗಲ್ಲ. ಆಮೇಲೆ ಗಾಬರಿ ಆಗ್ಬಾರ್ದು, ಏನೋ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ ಡಾಕ್ಟ್ರಿಗೆ ತೋರಿಸ್ಬೇಕು, ಅದಲ್ಲ. ಸುಮ್ಮನೆ ದೀರ್ಘ ಉಸಿರಾಟ ಮಾಡ್ತಾ ಮಾಡ್ತಾ ಕೂತ್ಕೊಳ್ಳಿ. ಪ್ರಾಣಾಯಾಮ ಅಂತನೂ ಅದಕ್ಕೆ ಟೆನ್ಷನ್ ತಗೋಬೇಡಿ. ಸುಮ್ಮನೆ ದೀರ್ಘ ಉಸಿರು ಬಿಡೋದು, ದೀರ್ಘ ಉಸಿರು ತಗೊಳ್ಳೋದು, ದೀರ್ಘ ಉಸಿರು ಬಿಡೋದು, ದೀರ್ಘ ಉಸಿರು ತಗೊಳ್ಳೋದು. ಆಮೇಲೆ ಒಂದು 15 ನಿಮಿಷಕ್ಕೆ ಕೆಲವರು ನಿದ್ದೆ ಬಂದ್ಬಿಡ್ಬೋದು, ಅರ್ಧ ಗಂಟೆಗೆ ನಿದ್ರೆ ಬಂದ್ಬಿಡ್ಬೋದು. ಮಲ್ಕೊಂಬಿಡಿ. ಅವಾಗ ಮಲ್ಕೊಂಡ್ರಿ ಅಂತಂದ್ರೆ ಆವಾಗ ನಿಮಗೆ ಮತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ. ಅಲ್ಲಿ ಏನಾಗಿರುತ್ತೆ, ಶ್ವಾಸಕೋಶದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಿರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ನಿದ್ದೆ ಬರುತ್ತೆ, ಉಸಿರಾಟ ದೀರ್ಘವಾಗಿ ನಡೆಯಲ್ಲ. ಆವಾಗ ಆಕ್ಸಿಜನ್ ಕೊರತೆಯಿಂದ ಎಚ್ಚರ ಆಗ್ಬೋದು. ಇನ್ನು ಕೆಲವ್ರಿಗಿರುತ್ತೆ ಏನು ಅಂತಂದ್ರೆ, ನಮ್ಮ ಕೆಲವು ಹುಡುಗರನ್ನ ನಾನು ಏನು ನಮ್ಮ ರೂಮಲ್ಲೇ ಮಲಗಿಸ್ಕೊಂಡಾಗ ಆವಾಗ ಗಮನಿಸಿರೋದೇನಂದ್ರೆ, ಅವ್ರು ಉಸಿರಾಟ ಮಾಡೋದ್ ಶಬ್ದನೇ ಕೇಳಲ್ಲ, ಆದ್ರೂ ಅವ್ರಿಗೆ ಒಳ್ಳೆ ನಿದ್ದೆ ಬಂದಿರುತ್ತೆ. ಯಾವುದೇ ಕಾಯಿಲೆ ಇರಲ್ಲ. ವಿಶೇಷವಾಗಿ ಡ್ರೈವಿಂಗ್ ಮಾಡದಂತವ್ರು, ಚಾಲಕರಿಗೆ, ಯಾಕಂದ್ರೆ ಕಣ್ಣು ಕೈ ಕಾಲು ಎಲ್ಲ ಕೆಲಸ ಮಾಡ್ತಿರುತ್ತೆ ಅವ್ರಿಗೆ. ಹಾಗಾಗಿ ರಾತ್ರಿ ಹೋಗಿ ಮಲ್ಕೊಂಡ್ರೆ ಸೊಳ್ಳೆ ಇದ್ರು ಕೇಳಲ್ಲ, ಏನಿದ್ರು ಕೇಳಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಅದೊಂದು ರೀತಿ ಸಮಾಧಿ ಸ್ಥಿತಿನೇ ಅದು. ಅವ್ರಿಗೆ ಎದ್ದ ಮೇಲೆ ಒಳ್ಳೆ ತೃಪ್ತಿ ಅನ್ಸುತ್ತೆ, ಒಳ್ಳೆ ಆರೋಗ್ಯ ಸಿಕ್ಕಿರುತ್ತೆ. ಮತ್ತೆ ಇನ್ನೂ ಒಂದ್ಸಾರಿ ಡ್ರೈವಿಂಗ್ ಮಾಡ್ತೀನಿ, ಇನ್ನೂ ಒಂದು ದಿವಸ ಡ್ರೈವಿಂಗ್ ಮಾಡ್ತೀನಿ ಅನ್ನೋ ತಾಕತ್ತಿರುತ್ತೆ. ಅದು ಒಳ್ಳೆ ನಿದ್ರೆ, ಗಾಢವಾದ ನಿದ್ರೆ. ಶ್ರಮಜೀವಿಗಳಿಗೆ, ರೈತರಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ಈ ತರ ನಿದ್ದೆ ಬರ್ಬೋದು. ಆದರೆ ಬುದ್ಧಿಜೀವಿಗಳಿಗೆ ಶ್ರಮ ಯಾರ್ದು ಹೆಚ್ಚಿರಲ್ವಲ್ಲ, ಅವ್ರು ಮಾತ್ರ ನಿದ್ದೆಗಾಗಿ ಹಪಾಹಪಿಸ್ಬಾರ್ದು. ನಮಗೆ ನಿದ್ದೆ ಬರ್ತಾ ಇಲ್ಲ, ನಮಗೆ ನಿದ್ದೆ ಬರ್ತಾ ಇಲ್ಲ. ಆ ನಿದ್ದೆ ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಕಾಯಿಲೆ ಮಾಡ್ಕೊಂಡ್ಬಿಡ್ತಾರೆ. ಹಂಗ್ ಮಾಡ್ಕೋಬಾರ್ದು. ಬಂದ್ರೆ ಒಳ್ಳೇದು, ಬರ್ಲಿಲ್ಲ ಅಂದ್ರೆ ಒಳ್ಳೇದೇ. ಆಮೇಲೆ ಆಹಾರ ಪದ್ಧತಿಯನ್ನು ಬದಲಾಯಿಸಿದಾಗ, ಅಂದ್ರೆ ಬೇಯಿಸಿದ ಆಹಾರ ಬಿಟ್ಟು ಹಣ್ಣು ತರಕಾರಿಗಳು ತಿನ್ನುವಾಗ ಅಥವಾ ಉಪವಾಸ ಮಾಡಿದಾಗ ಮೊದಲೊಂದು 3 ದಿವಸ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಅಷ್ಟೊತ್ತಿಗೆ ನಿಮ್ ಕಾಯಿಲೆನೂ ಹುಷಾರಾಗಿ ಹೋಗ್ಬಿಡುತ್ತೆ. ಏನ್ ಸಣ್ಣ ಸಣ್ಣ ಅಕ್ಯೂಟ್ ಡಿಸೀಸಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಶೀಘ್ರ ಕಾಯಿಲೆಗಳು, ಜ್ವರ, ನೆಗಡಿ, ತಲೆನೋವು, ಕೆಮ್ಮು, ಬೇದಿ ಅಂದ್ರೆ ಅಜೀರ್ಣ, ಈ ತರದ್ದೆಲ್ಲ ಬೇಗ ಬೇಗ ಹುಷಾರಾಗಿ ಹೋಗ್ಬಿಡುತ್ತೆ. ಇಂಥ ಕಾಯಿಲೆಗಳನ್ನ ನೀವು ಯಾವುದೇ ಗುಳಿಗೆ ಮಾತ್ರೆ ಇಲ್ಲದೆ ಹುಷಾರು ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, 90% ನಿಮಗೆ ದೊಡ್ಡ ಕಾಯಿಲೆ ಬರಲ್ಲ, ಬರೋದೇ ಇಲ್ಲ. ಇವಕ್ಕೆ ನೀವು ಗುಳಿಗೆ ತಗೊಂಡ್ ಮುಚ್ಚಿಟ್ಟು, ಈಗ ಯಾವುದೋ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ, ಆಸಿಡಿಟಿಗೆಲ್ಲ ದಿವಸ ಕೆಲವರು ಎಂಥದ್ದು ಟ್ಯಾಕ್ ಅಂತ ಬರುತ್ತಲ್ಲ ಮಾತ್ರೆ, ಅದು ಜಿಂಟ್ಯಾಕ್, ಈ ಥರದ್ದೆಲ್ಲ ಮಾತ್ರೆಗಳಿಗೆ ಹುಷಾರು ಏನು ರೂಢಿ ಮಾಡಿಬಿಟ್ರೆ ಅದು ಯಾವ ಕಾಯಿಲೆಗೆ ತಗೊಂಡೋಗುತ್ತೋ ಹೇಳಕ್ ಬರಲ್ಲ. ಅಂತ ಅತಿ ಮಾತ್ರೆ ತಗೊಂಡವ್ರಿಗೆ ಕ್ಯಾನ್ಸರ್ ಆಗಿರೋದು ಕೂಡ ಉಂಟು. ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ. ಆದ್ರಿಂದ ಔಷಧಿ ಒಂದೇ, ಮಾತ್ರೆಗಳು, ಇಂಜೆಕ್ಷನ್ ಒಂದೇ ಪರಿಹಾರ ಅಲ್ಲ. ಪ್ರಯೋಗ ಮಾಡಿ, ಸಣ್ಣ ಪುಟ್ಟ ಕಾಯಿಲೆಗೆ ಪ್ರಯೋಗ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ.
ಆಹಾರ ಪದ್ಧತಿನೂ ಅಷ್ಟೇ, ಒಂದೇ ತರ ಇಟ್ಕೋಬೇಡಿ. 3 ಹೊತ್ತು ಊಟ ಮಾಡಲೇಬೇಕು ಅದೇನಲ್ಲ. ಅದು ಕೊನೆಗೆ ಶರೀರದ ಸಮಸ್ಯೆ ಬಿಟ್ಟು ಮಾನಸಿಕ ಸಮಸ್ಯೆಗೆ ಹೋಗ್ಬಿಡುತ್ತೆ. ಅವನಿಗೆ ಉಣದೆ ಹೋದ್ರೆ ಸಮಾಧಾನ ಆಗಲ್ಲ, ಹಸಿವು ಇರಲ್ಲ ಹೊಟ್ಟೆ ಒಳಗೆ, ಆದ್ರೆ ಮನಸ್ಸು ಹಸಿವು ಮಾಡ್ದಂಗೆ ಮಾಡ್ಬಿಡುತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ನಾವು ಮೊದಲು ಔಷಧಿಯನ್ನು ಆಶ್ರಯಿಸಲಾರ್ದೇನೆ ಈ ತರ ಪ್ರಯೋಗಗಳನ್ನು ಮಾಡಿ. ಆಮೇಲೆ ನೀರು ಕುಡಿಯೋದ್ರಲ್ಲೂ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಈಗ ಚಳಿಗಾಲ ಶುರುವಾಗಿದೆ, ಚಂಡಮಾರುತ ಬಂದಿದೆ, ಮಳೆ ಬರ್ತಾ ಇದೆ. ಇವಾಗ ಏನ್ ಮಾಡ್ಬೇಕು? ಹೋಗಾದ್ರೆ ತಣ್ಣೀರು ಕುಡಿಯೋರು ಬಿಸಿನೀರು ಕುಡಿದು ನೋಡ್ಬೇಕು. ತುಂಬಾ ಬದಲಾವಣೆಗಳು ಕಾಣ್ಬಿಡುತ್ತೆ ನಿಮಗೆ. ಹೊರಟಾಟ ಆರೋಗ್ಯ ಚೆನ್ನಾಗಿದ್ದಾಗ ಹೊರಟತನದಲ್ಲಿ ತಣ್ಣೀರು ಕುಡಿದು ಮತ್ತೊಂಥರ ಕಾಯಿಲೆ ಮಾಡ್ಕೊಳ್ಳೋದ್ರ ಬದಲು, ಚಳಿ ಇದ್ದಾಗ ಚಹಾ ಕುಡಿಯೋದ್ರ ಬದಲಾಗಿ ಬಿಸಿನೀರು ಅಥವಾ ಮೈಲ್ಡ್ ಆಗಿ ಕಷಾಯ, ಯಾವ್ದಾದ್ರು ಕಷಾಯ ಕುಡಿಯುವಂಥದ್ದು, ಇವು ಕೂಡ ಔಷಧಿಯಾಗಿ ಕೆಲಸ ಮಾಡ್ಬಿಡ್ತಾವೆ. ತಣ್ಣೀರಿನಿಂದ ಬಿಸಿನೀರಿಗೆ ಬದಲಾವಣೆ ಆದ್ರೇನೆ ನಿಮಗೆ ಎಷ್ಟೋ ಉತ್ಸಾಹ ಹುಮ್ಮಸ್ಸು ಬರುತ್ತೆ. ಟೀ ಕಾಫಿ ಕುಡಿಯೋರು ಕಷಾಯ ಕುಡಿದ್ರೇ ಎಷ್ಟೋ ಹುಮ್ಮಸ್ಸು ಬರುತ್ತೆ. ಈ ರೀತಿ ನಮ್ಮ ಶರೀರಕ್ಕೆ ನಾವೇ ವೈದ್ಯರುಗಳಾಗಬೇಕು, ಕಾಂಪೌಂಡರ್ಗಳಾಗಬೇಕು. ಗೊತ್ತಾಯ್ತಲ್ಲ? ಸುಮ್ಮನೆ ಏನೋ ಸಿಕ್ಕಿದ್ದೆಲ್ಲ ಔಷಧಿ ನುಂಗಿ ಮತ್ತೆಲ್ಲದಕ್ಕೂ ಡಾಕ್ಟ್ರು. ಈಗಂತೂ ಎಷ್ಟು ವಿಚಿತ್ರ ಆಗಿದೆ ಅಂದ್ರೆ, ಡಾಕ್ಟರ್ ಹತ್ರ ಹೋಗೋದೊಂದು ಹೆಮ್ಮೆ ವಿಷಯ ಆಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರ ಅನಿವಾರ್ಯ, ಅವ್ರದ್ದು ಡಾಕ್ಟರ್ಗಳ ತಪ್ಪಲ್ಲ. ನಿಮ್ ಪರ್ಮನೆಂಟ್ ಮೆಂಬರ್ ಆಗ್ತೀರಾ ಮತ್ತು ಒಂದು ಕಾಯಿಲೆಯಿಂದ ಒಂದು ಕಾಯಿಲೆಗೆ ನಿಮಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ, ಅದರಲ್ಲೂ ಇಲ್ಲಿ ಉಪವಾಸದಲ್ಲಿ ನೀವೇನ್ ಕಲ್ತ್ಕೊಂತೀರ ಇವುಗಳನ್ನ ಸುಮ್ಮನೆ ಇಲ್ಲೇ ಮಾಡಿ ಮತ್ತೆ ಮನೆಗೆ ಹೋದ್ಮೇಲೆ ಅದೇ ತಪ್ಪುಗಳನ್ನು ಮಾಡೋದಕ್ಕಿಂತ ಅರ್ಥ ಮಾಡಿಕೊಂಡು ನಮ್ಮ ಶರೀರವನ್ನು ನಾವೇ ತಿದ್ಕೊಳ್ತಾ ಹೋಗುವ ಅಭ್ಯಾಸವನ್ನು ಇಟ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.